ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ವೆಜಿಟೇಬಲ್ ಶೇರ್ವ ಹೆಂಗೆ ಮಾಡೋದಂತ ನೋಡೋಣಂತ. ಮೊದಲಿಗೆ ಮಿಕ್ಸರ್ನಾಗ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ, ಆಮೇಲೆ 2 ಮೀಡಿಯಮ್ ಸೈಜ್ ಟೊಮೆಟೊ ಹಾಕೊಳಿಗತ್ತೀನಿ. ಆಮೇಲೆ ಹಸಿ ಕೊಬ್ಬರಿ ಹಾಕೊಳಿಗತ್ತೀನಿ. ಆಮೇಲೆ ಯಾಲಕ್ಕಿ, ಲವಂಗ, ಮೆಣಸು ಮತ್ತು ಚಕ್ಕಿ, 1 ಇಂಚಷ್ಟು ಚಕ್ಕಿ, ಒಂದು 3-4 ಲವಂಗ, ಮೆಣಸು, 2 ಯಾಲಕ್ಕಿ, ಆಮೇಲೆ ಬೆಳ್ಳುಳ್ಳಿ, ಒಂದು 8-10 ಬೆಳ್ಳುಳ್ಳಿ, 2 ಇಂಚಷ್ಟು ಅಲ್ಲ ಹಾಕ್ಕೊಳಿಗತ್ತೀನಿ, ಶುಂಠಿ. ಇದನ್ನು ಪೇಸ್ಟ್ ಮಾಡಿಕೊಂಡು ನೋಡ್ಬೋದು ನೀವು, ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಒಂದು ಪ್ಯಾನ್ ಒಳಗೆ ಎಣ್ಣೆ ಹಾಕೋಬೇಕು. ಸಾವ್ಜಿ ರೆಸಿಪೀಸ್ಗೆ ಸ್ವಲ್ಪ ಜಾಸ್ತಿ ಎಣ್ಣೆ, ಉಳ್ಳಾಗಡ್ಡಿ ಮತ್ತು ಖಾರ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಅಂದ್ರೆ ರುಚಿ ಆಗ್ತದೆ. ಸೊ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಆದಮೇಲೆ ಈ ಏನು ಪೇಸ್ಟ್ ಮಾಡ್ಕೊಂಡಿರ್ತಿರಲ್ಲ ಅದನ್ನು ಹಾಕಿ, ಅದು ಸೈಡೆಲ್ಲ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಅದನ್ನು ಜಸ್ಟ್ ಫ್ರೈ ಮಾಡಿಕೊಂಡು, ಆಮೇಲೆ 2 ಸ್ಪೂನ್ ನಿಮ್ಮದು ಟೇಸ್ಟಿಗೆ ತಕ್ಕಂಗೆ ನೀವು ಖಾರ ಪುಡಿ ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು, ಮತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿ, ಮತ್ತು ಅದನ್ನು ಒಂದು 5 ನಿಮಿಷ ಸೈಡೆಲ್ಲ ಎಣ್ಣೆ ಬಿಡೋ ತನಕ ಕುಕ್ ಆಗ್ಲಿಕ್ಕೆ ಬಿಡಬೇಕು. ಇದೊಂದು ಸ್ವಲ್ಪ ಖಾರ ಇದ್ರನ ಟೇಸ್ಟ್ ಬರ್ತದೆ. ಮೇಲೆ ನೀವು ನಿಂಬೆಹಣ್ಣು ರಸ ಹಿಂಡ್ಕೊಂಡು ಚಪಾತಿ ಜೊತೆಗಾರ, ರೈಸ್ ಜೊತೆಗಾರ ನೀವು ಇದನ್ನು ಸರ್ವ್ ಮಾಡ್ಬೋದು. ನೋಡ್ತಿರ್ಬೋದು ನೀವಿಲ್ಲೇ, ನಾನಿಲ್ಲೇ ಚಪಾತಿ ಜೊತೆಗೆ ಸರ್ವ್ ಮಾಡ್ಲಿಕತ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.